ಮಲಿನವಾದ ವಿಸ್ತಾರವಾದ ಈ ಘೋರವಾದ ಸಂಸಾರದಲ್ಲಿ ಅನಂತವಾದ ಜೀವರಾಶಿಗಳು ವಿವಿಧ ಶರೀರಗಳಲ್ಲಿ ಹುಟ್ಟುತ್ತವೆ ಮತ್ತು ಸಾಯುತ್ತವೆ. ಅವುಗಳಿಗೆ ಕೊನೆಯೇ ಇಲ್ಲ. ಯಾವಾಗಲೂ ದುಃಖಗಳಾಗಿಯೇ ಇದ್ದು ಎಂದಿಗೂ ಸುಖವನ್ನು ಪಡೆಯುವುದಿಲ್ಲ. ಹೇ ಪ್ರಭು, ಮೋಕ್ಷದ ಒಡೆಯನೇ, ಯಾವ ಉಪಾಯಗಳಿಂದ ಅವರು ಮುಕ್ತಿಯನ್ನು ಪಡೆಯುತ್ತಾರೋ ಎಂಬುದನ್ನು ನನಗೆ ಹೇಳು. ಜೀವ ಎಂದು ಕರೆಯಲ್ಪಡುವ ಸ್ವಯಂ ಜ್ಯೋತಿ ಸ್ವರೂಪನಾದ ಮೊದಲು ಕೊನೆಗಳಿಲ್ಲದ ವಿಕಾರರಹಿತನಾದ ಪರಾತ್ಪರನಾದ ನಿರ್ಗುಣನಾದ ಸಚ್ಚಿತ್ ಆನಂದ ಸ್ವರೂಪನಾದ ಅವನ ಅಂಶದಿಂದಲೇ ಆಗಿದೆ. ಇವು ಅನಾದಿಯಾದ ಅವಿದ್ಯೆಯಿಂದ ಅನಾದಿಯಾದ ಕರ್ಮಗಳ ಫಲವಾಗಿ ದೇಹಗಳಿಂದ ಸುತ್ತುವರಿಯಲ್ಪಟ್ಟು ಬೆಂಕಿಯಿಂದ ಕಿಡಿಗಳಂತೆ ದೇವರಿಂದ ಬೇರಾಗಿವೆ. ಸುಖ ಮತ್ತು ದುಃಖಗಳನ್ನು ಕೊಡುವಂತಹ ಪುಣ್ಯ ಮತ್ತು ಪಾಪರೂಪಿ ಕರ್ಮಗಳಿಂದ ಬಂಧಿತನಾಗಿ ಕರ್ಮಾನುಸಾರ ಆಯಾ ಜಾತಿಯ ದೇಹ, ಆಯುಷ್ಯು ಮತ್ತು ಭೋಗಗಳನ್ನು ಪ್ರತಿ ಜನ್ಮದಲ್ಲಿಯೂ ಪಡೆಯುತ್ತವೆ. ಎಲೈ ಪಕ್ಷಿಯೇ, ಇವುಗಳಿಗೆ ಇದಕ್ಕಿಂತಲೂ ಶ್ರೇಷ್ಠವಾದ ಇನ್ನೊಂದು ಸೂಕ್ಷ್ಮವಾದ ಮೋಕ್ಷ ಪಡೆಯುವವರಿಗೆ ನಾಶವಾಗದ ಲಿಂಗ ಶರೀರವಿದೆ. ಸ್ಥಾವರಗಳು, ಕ್ರಿಮಿಗಳು, ಪಕ್ಷಿಗಳು, ಪಶುಗಳು, ಮಾನವರು, ಧಾರ್ಮಿಕರು, ದೇವತೆ ಈ ಕ್ರಮದಲ್ಲಿ ಹುಟ್ಟಿ ಮೋಕ್ಷ ಪಡೆಯುತ್ತಾರೆ. 4 ವಿಧವಾದ ಶರೀರಗಳನ್ನು ಸಾವಿರಾರು ಬಾರಿ ಧರಿಸಿ ತ್ಯಜಿಸಿ ಸತ್ಕಾರ್ಯಗಳಿಂದ ಮಾನವನಾಗಿ ಜ್ಞಾನಿಯಾದರೆ ಮೋಕ್ಷವನ್ನು ಪಡೆಯುತ್ತಾನೆ. ಶರೀರಧಾರಿಗೆ 84 ಲಕ್ಷ ಶರೀರಗಳಲ್ಲಿ ಮನುಷ್ಯ ಶರೀರವಲ್ಲದೆ ಬೇರೆಯದರಲ್ಲಿ ತತ್ವಜ್ಞಾನವು ಲಭಿಸುವುದಿಲ್ಲ. ಸಾವಿರಾರು ಕೋಟ್ಯಾಂತರ ಬಾರಿ ಸಾವಿರಾರು ಜೀವ ವರ್ಗಗಳಲ್ಲಿ ಜನ್ಮ ತಾಳಿ ಯಾವಾಗಲಾದರೂ ಪುಣ್ಯ ಸಂಚಯದಿಂದ ಮಾನವ ಜನ್ಮವು ಲಭಿಸುತ್ತದೆ. తెలుగు బుక్లో 30 చదివిస్తే ఈ మానవ జన్మ వద్దు. ಮೋಕ್ಷದ ಮೆಟ್ಟಿಲಾದ ದುರ್ಬಲವಾದ ಮನುಷ್ಯ ಜನ್ಮವನ್ನು ಪಡೆದು ಯಾರು ತನ್ನನ್ನು ಉದ್ಧರಿಸಿಕೊಳ್ಳುವುದಿಲ್ಲವೋ ಅವನಿಗಿಂತ ಹೆಚ್ಚು ಪಾಪಿಗಳು ಯಾರಿದ್ದಾರೆ? ಯಾವ ಮನುಷ್ಯನು ಅತ್ಯುತ್ತಮವಾದ ಜನ್ಮವನ್ನು ಸುಂದರವಾದ ಇಂದ್ರಿಯಗಳನ್ನು ಪಡೆದು ಆತ್ಮದ ಹಿತವನ್ನು ಅರಿತಿಲ್ಲವೋ ಅವನು ಬ್ರಹ್ಮಘಾತಕನಾಗುತ್ತಾನೆ. ದೇಹವಿಲ್ಲದೆ ಯಾರಿಗೂ ಪುರುಷಾರ್ಥಗಳನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ದೇಹವನ್ನು ಧನವನ್ನು ರಕ್ಷಿಸಿ ಪುಣ್ಯ ಕರ್ಮಗಳನ್ನು ಸಾಧಿಸಬೇಕು. ಎಲ್ಲದಕ್ಕೂ ಕಾರಣವಾದ ತನ್ನನ್ನು ಯಾವಾಗಲೂ ರಕ್ಷಿಸಬೇಕು. ಪ್ರಯತ್ನಪೂರ್ವಕವಾಗಿ ತನ್ನನ್ನು ರಕ್ಷಿಸಿಕೊಳ್ಳುವವನು ಜೀವಿತ ಕಾಲದಲ್ಲಿ ಅನೇಕ ಕಲ್ಯಾಣಗಳನ್ನು ನೋಡುತ್ತಾನೆ. ಪುನಃ ಗ್ರಾಮ, ಪುನಃ ಭೂಮಿ, ಪುನಃ ಧನ, ಪುನಃ ಮನೆ, ಪುನಃ ಶುಭಾಶುಭ ಕರ್ಮಗಳು ದೊರಕುತ್ತವೆ. ಆದರೆ ಶರೀರವು ಮಾತ್ರ ಪುನಃ ಪುನಃ ಸಿಗುವುದಿಲ್ಲ. ಎನ್ನೋ ಅಧ್ಯಾಯ 16. ಪಂಡಿತರು ಯಾವಾಗಲೂ ಶರೀರದ ರಕ್ಷಣೋಪಾಯಗಳನ್ನು ಮಾಡುತ್ತಾರೋ ಕುಷ್ಠರೋಗಿಗಳು ಮತ್ತು ಇತರ ರೋಗಿಗಳಾದರೂ ಶರೀರವನ್ನು ತ್ಯಾಗ ಮಾಡಲು ಇಚ್ಛಿಸುವುದಿಲ್ಲ. ಅದನ್ನು ಧರ್ಮಕ್ಕಾಗಿ ರಕ್ಷಿಸಬೇಕು. ಧರ್ಮವನ್ನು ಜ್ಞಾನಕ್ಕಾಗಿ, ಜ್ಞಾನವನ್ನು ಜ್ಞಾನಯುಗಕ್ಕಾಗಿ ಮತ್ತು ಶೀಘ್ರವಾಗಿ ಮುಕ್ತನಾಗುತ್ತಾನೆ. ಒಂದು ವೇಳೆ ತನಗೆ ಅಹಿತವಾದುದನ್ನು ತಾನು ನಿವಾರಿಸದೆ ಹೋದರೆ ಇನ್ನು ಯಾರು ಮಾಡುತ್ತಾರೋ ಅದರಿಂದ ತನಗೆ ಒಳ್ಳೆಯದಾದುದನ್ನು ತಾನೇ ಮಾಡಬೇಕು. ಯಾವನು ಇಹಲೋಕದಲ್ಲಿಯೇ ನರಕದ ವ್ಯಾಧಿಗಳ ನಿವಾರಣೆ ಉಪಾಯಗಳನ್ನು ಮಾಡುವುದಿಲ್ಲವೋ ಅವನು ರೋಗಿಯಾಗಿ ಔಷಧಿ ಇಲ್ಲದೆ ದೇಶಕ್ಕೆ ಹೋಗಿ ಏನು ಮಾಡುತ್ತಾನೆ? ಮುಪ್ಪು ಹೆಣ್ಣು ಹುಲಿಯುವ ರೀತಿಯಲ್ಲಿ ಜರುಗುತ್ತದೆ. ಆಯುಷ್ಯು ಹೊಡೆದು ಮಡಿಕೆಯಲ್ಲಿ ನೀರಿನಂತೆ ಕಡಿಮೆಯಾಗುತ್ತದೆ. ರೋಗಗಳು ಶತ್ರುಗಳಂತೆ ಮೇಲೆ ಬೀಳುತ್ತವೆ. ಆದ್ದರಿಂದ ಶ್ರೇಯಸ್ಸಿಗಾಗಿ ಪ್ರಯತ್ನಿಸಬೇಕು. ಎಲ್ಲಿಯವರೆಗೂ ತುಪ್ಪವು ಬರುವುದಿಲ್ಲವೋ ಅಲ್ಲಿಯವರೆಗೆ ಆಪತ್ತುಗಳು ಬರುವುದಿಲ್ಲವೋ, ಎಲ್ಲಿಯವರೆಗೆ ಇಂದ್ರಿಯ ವಿಕಲತೆಯು ಇರುವುದಿಲ್ಲವೋ ಅಲ್ಲಿಯವರೆಗೆ ಶ್ರೇಯಸ್ಸಿಗಾಗಿ ಪ್ರಯತ್ನಿಸಬೇಕು. ಎಲ್ಲಿಯವರೆಗೆ ಈ ದೇಹವು ಇರುತ್ತದೆಯೋ ಅಲ್ಲಿಯವರೆಗೆ ತತ್ವವನ್ನು ಅಭ್ಯಾಸ ಮಾಡಬೇಕು. ದುರ್ಬುದ್ಧಿಯುಳ್ಳವನು ಮನೆಯ ಮೂಲೆಯಲ್ಲಿ ಬೆಂಕಿ ಬಿದ್ದಾಗ ಬಾವಿಯನ್ನು ತೊಡುತ್ತಾನೆ. ಈ ಸಂಸಾರದಿಂದ ಉಂಟಾದ ನಾನಾ ಕಾರ್ಯಗಳಲ್ಲಿ ಕಾಲದ ಪಯಣವು ತಿಳಿಯುವುದಿಲ್ಲ. ಅಯ್ಯೋ ಮನುಷ್ಯನು ಸುಖ ದುಃಖಗಳಲ್ಲಿ ಸಿಲುಕಿ ತನ್ನ ಹಿತವನ್ನು ಅರಿತುಕೊಂಡಿಲ್ಲ. ಹುಟ್ಟಿದವರನ್ನು ಆರ್ತರನ್ನು, ಸತ್ತವರನ್ನು, ಆಪತ್ತಿಗೆ ಸಿಲುಕಿದವರನ್ನು ಮತ್ತು ದುಃಖಗಳನ್ನು ನೋಡಿಯೂ ಜನರು ಮದುರೆಯನ್ನು ಪಾನ ಮಾಡುವುದರಿಂದ ಯಾವಾಗಲೂ ಹೆದರುವುದಿಲ್ಲ.
ಸಂಪತ್ತು ಸ್ವಪ್ನದ ರೀತಿಯಲ್ಲಿದೆ. ಯೌವನವು ಹೂವಿನ ಸಮಾನವಾಗಿದೆ. ಆಯುಷ್ಯು ಮಿಂಚಿನಂತೆ ಚಂಚಲವಾಗಿದೆ. ಇದನ್ನು ತಿಳಿದವರು ಯಾರು ಧೈರ್ಯವಂತರಾಗಿ ಇರುತ್ತಾರೆ. 100 ವರ್ಷಗಳ ಜೀವನವು ಅತಿ ಸ್ವಲ್ಪವಾಗಿದೆ. ಅದರಲ್ಲಿ ಅರ್ಧ ಭಾಗವು ನಿದ್ರೆ ಆಲಸ್ಯಗಳಲ್ಲಿ ಕಳೆಯುತ್ತದೆ. ಇನ್ನು ಸ್ವಲ್ಪ ಭಾಗ ಬಾಲಾವಸ್ಥೆ, ರೋಗ, ಮುಪ್ಪು ಮತ್ತು ದುಃಖಗಳಲ್ಲಿ ಅದೂ ಸಹ ವ್ಯಕ್ತವಾಗುತ್ತದೆ. ಮಾಡಬೇಕಾದದ್ದನ್ನು ಮಾಡುವುದಿಲ್ಲ. ಎಚ್ಚರವಾಗಿರಬೇಕಾದಾಗ ನಿದ್ರಿಸುತ್ತಾನೆ. ಹೆದರಬೇಕಾದ ಕಡೆ ವಿಶ್ವಾಸ ಬಿಡುತ್ತಾನೆ. ಅಯ್ಯೋ, ಯಾವ ಮನುಷ್ಯನೂ ಹತನಾಗುವುದಿಲ್ಲ. ನೀರಿನ ಗುಳ್ಳೆಯು ಸಮಾನವಾದ ದೇಹದಲ್ಲಿ ಜೀವನ ಆಕ್ರಮಿಸಿ ನೆಲೆಸಿದ್ದಾನೆ. ಆ ಅನಿತ್ಯವಾದ ಪ್ರಿಯವಾದ ಈ ನಿವಾಸ ಸ್ಥಾನದಲ್ಲಿ ನಿರ್ಭಯನಾಗಿ ಹೇಗೆ ಇರುತ್ತಾನೆ. ಅಹಿತವನ್ನು ಹಿತವೆಂದು, ಆ ಅಸ್ಥಿರವಾದದ್ದನ್ನು ಸ್ಥಿರವೆಂದು, ಅನುಚಿತವನ್ನು ಉಚಿತವೆಂದು ತಿಳಿಯುವವನು ತನಗೆ ಒಳ್ಳೆಯದು ಯಾವುದೆಂಬುದನ್ನು ತಿಳಿಯುವುದಿಲ್ಲ. ದೇವ ಮಾಯೆಯಿಂದ ಮೋಹಿತನಾದವನು ನೋಡುತ್ತಿದ್ದರೂ ಜಾರಿ ಬೀಳುತ್ತಾನೆ. ಹೇಳಿದರೂ ಅರ್ಥಕೊಳ್ಳುವುದಿಲ್ಲ, ಓದಿದರೂ ತಿಳಿದುಕೊಳ್ಳುವುದಿಲ್ಲ. ಈ ಜಗತ್ತು ಆಳವಾದ ಕಾಲಸಾಗರದಲ್ಲಿ ಮುಳುಗಿದೆ. ಮೃತ್ಯು, ರೋಗ, ಮುಪ್ಪುಗಳೆಂಬ ಮೊಸಳೆಯಿಂದ ಹಿಡಿಯಲ್ಪಟ್ಟರೂ ಮನುಷ್ಯನು ಸ್ವಲ್ಪವೂ ಅರ್ಥಕೊಳ್ಳುವುದಿಲ್ಲ. ಯಾವ ರೀತಿ ನೀರಿನಲ್ಲಿಟ್ಟ ಹಸಿ ಮಡಿಕೆಯು ಗಮನಕ್ಕೆ ಬಾರದೆ ಕರಗಿ ಹೋಗುತ್ತದೆಯೋ ಹಾಗೆಯೇ ಕ್ಷೀಣವಾಗುವ ಕಾಲವು ಲಕ್ಷ್ಯಕ್ಕೆ ಬರುವುದಿಲ್ಲ. ವಾಯುವನ್ನು ಬಂಧಿಸಬಹುದು, ಆಕಾಶವನ್ನು ಖಂಡಿಸಬಹುದು, ನೀರಿನ ಅಲೆಗಳನ್ನು ಪಡಿಸಬಹುದು, ಆದರೆ ಆಯುಷ್ನಲ್ಲಿ ವಿಶ್ವಾಸ ಬಿಡುವುದಕ್ಕಾಗುವುದಿಲ್ಲ. ಆದ್ದರಿಂದ ಪೃಥ್ವಿಯು ದಹಿಸಲ್ಪಡುತ್ತದೆ, ಮೇರು ಪರ್ವತವು ಪುಡಿಪುಡಿಯಾಗುತ್ತದೆ, ಸಾಗರ ಜಲವು ಒಣಗಿ ಹೋಗುತ್ತದೆ. ಇನ್ನು ಈ ಶರೀರದ ಕಥೆ ಏನು? ನನ್ನ ಮಕ್ಕಳು, ನನ್ನ ಪತ್ನಿ, ನನ್ನ ಧನ ಮತ್ತು ನನ್ನ ಬಾಂಧವರು ಈ ರೀತಿ ಹೇಳುವ ಮೃತ್ಯುವೆಂಬ ಹಾಡನ್ನು ಕಾಲವೆಂಬ ತೋಳವು ಬಲಾತ್ಕಾರವಾಗಿ ಕೊಲ್ಲುತ್ತದೆ. ಇದನ್ನು ಮಾಡಬೇಕಾಗಿದೆ, ಇನ್ನೊಂದನ್ನು ಸ್ವಲ್ಪ ಮಾಡಿದೆ, ಸ್ವಲ್ಪ ಮಾಡಿಲ್ಲ. ಹೀಗೆ ಕೆಲಸಗಳಲ್ಲಿ ಅಪೇಕ್ಷೆಯುಳ್ಳವನನ್ನು ಯಮನು ತನ್ನ ವಶಪಡಿಸಿಕೊಳ್ಳುತ್ತಾನೆ. ನಾಳೆಯೇ ಕೆಲಸವನ್ನು ಇಂದೇ ಅಪರಾಹ್ನದನ್ನು ಪೂರ್ವಾಹ್ನದಲ್ಲಿ ಮಾಡಬೇಕು. ಮೃತ್ಯು ಕೆಲಸ ಮಾಡಿರುವವನು ಇಲ್ಲವೇ ಎಂದು ಕಾಯುವುದಿಲ್ಲ. ವೃದ್ಧಾವಸ್ಥೆಯ ತೋರಿಸುವ ಮಾರ್ಗದಲ್ಲಿ ಬರುವ ಪ್ರಚಂಡವಾದ ರೋಗಗಳೆಂಬ ಸೈನಿಕರುಳ್ಳ ಮೃತ್ಯುವೆಂಬ ಶತ್ರುವು ಮೇಲೆ ಬೀಳುತ್ತದೆ. ರಕ್ಷಕನಾದ ಪರಮೇಶ್ವರನ್ನು ನೀನು ನೋಡುವುದಿಲ್ಲವೇ? ದುರಾಸೆ ಎಂಬ ಚೂಪಾದ ಆಯುಧದಿಂದ ಚೂರು ಮಾಡಲ್ಪಟ್ಟ ವಿಷಯವೆಂಬ ತುಪ್ಪದಿಂದ ನೆನೆಸಲ್ಪಟ್ಟು ರಾಗದ್ವೇಷಗಳೆಂಬ ಬಂಕಿಯಲ್ಲಿ ಬೇಯಿಸಲ್ಪಟ್ಟು ಮಾನವನನ್ನು ಮೃತ್ಯುವು ತಿನ್ನುತ್ತದೆ. ಬಾಲಾವಸ್ಥೆಯಲ್ಲಿ, ಯೌವನಾವಸ್ಥೆಯಲ್ಲಿ, ವೃದ್ಧಾವಸ್ಥೆಯಲ್ಲಿ, ಗರ್ಭದಲ್ಲಿ ಇರುವವರಲ್ಲಿ ಎಲ್ಲರಲ್ಲಿಯೂ ಮೃತ್ಯುವು ಪ್ರವೇಶಿಸುತ್ತದೆ. ಈ ಜಗತ್ತು ಈ ರೀತಿ ಇದೆ. ಈ ಜೀವವು ತನ್ನ ದೇಹವನ್ನೇ ಬಿಟ್ಟು ಯಮಾಲಯಕ್ಕೆ ಹೋಗುತ್ತದೆ. ಇನ್ನು ಹೆಂಡತಿ, ತಾಯಿ, ತಂದೆ, ಮಕ್ಕಳು ಇತ್ಯಾದಿಗಳ ಸಂಬಂಧದಿಂದ ಪ್ರಯೋಜನವೇನು? ಈ ಸಂಸಾರವು ದುಃಖ ಮೂಲವಾಗಿದೆ ಮತ್ತು ಅದರಲ್ಲಿ ಇರುವವನು ದುಃಖಿತನಾಗಿರುತ್ತಾನೆ. ಅದನ್ನು ತ್ಯಾಗ ಮಾಡುವವನು ಸಖಿಯಾಗುತ್ತಾನೆ. ಇತರರು ಎಂದಿಗೂ ಇಲ್ಲ. ಎಲ್ಲ ದುಃಖಗಳಿಗೂ ಜನ್ಮ ಸ್ಥಾನವಾದ ಎಲ್ಲ ತೊಂದರೆಗಳಿಗೂ ಆಲಯವಾದ ಎಲ್ಲ ಪಾಪಗಳಿಗೂ ಆಶ್ರಯವಾದ ಈ ಸಂಸಾರವನ್ನು ತಕ್ಷಣವೇ ತ್ಯಜಿಸಬೇಕು. ಲೋಹ ಮತ್ತು ಮರದಿಂದ ಮಾಡಿದ ಪಾಶದಿಂದ ಬಂಧಿತನಾದ ಪುರುಷನನ್ನು ಬಿಡಿಸಬಹುದು, ಆದರೆ ಪತ್ನಿ ಮತ್ತು ಪುತ್ರರ ಪಾಶದಿಂದ ಮಾತ್ರ ಎಂದಿಗೂ ಬಿಡಿಸುವುದಕ್ಕಾಗುವುದಿಲ್ಲ. ಜೀವನು ಮನಸ್ಸಿನಲ್ಲಿ ಎಷ್ಟು ಜನರ ಸಂಬಂಧವನ್ನು ಮಾಡುತ್ತಾನೋ ಅಷ್ಟೇ ಶೋಕವೆಂಬ ಭರ್ಜಿಗಳು ಅವನ ಹೃದಯದಲ್ಲಿ ಇರಿಯುತ್ತವೆ. ಹಾಯ್ ವಿಷಯಗಳನ್ನೇ ಆಹಾರವಾಗುಳ್ಳ ದೇಹದಲ್ಲಿರುವ ಇಂದ್ರಿಯಗಳೆಂಬ ಚೋರರು ನಿತ್ಯವೂ ಸಂಪೂರ್ಣ ಧನವನ್ನು ವಂಚಿಸಿ ಲೋಕವನ್ನು ನಾಶಗೊಳಿಸುತ್ತಾರೆ. ಮಾಂಸವನ್ನು ಆಶಿಸುವ ಮತ್ಸ್ಯವು ಯಾವ ರೀತಿ ಲೋಹದ ಕುಕ್ಕೆಯನ್ನು ನೋಡುವುದಿಲ್ಲವೋ ಅದೇ ರೀತಿ ಸುಖಲೋಲುಪನಾದ ದೇಹಿಯು ಯಮಯಾತನೆಯನ್ನು ನೋಡುವುದಿಲ್ಲ. ಎಲೆ ಗರುಡ, ಯಾರು ಹಿತ ಮತ್ತು ಅಹಿತಗಳನ್ನು ತಿಳಿಯುವುದಿಲ್ಲವೋ ಸದಾ ದುರ್ಮಾರ್ಗದಲ್ಲಿ ಹೋಗುತ್ತಿರುವರು ಮತ್ತು ತಮ್ಮ ಹೊಟ್ಟೆ ತುಂಬಿಸುವುದರಲ್ಲಿ ನಿರತರಾಗಿರುತ್ತಾರೋ ಆ ಮನುಷ್ಯರು ನರಕಕ್ಕೆ
ಹೋಗುವವರಾಗಿದ್ದಾರೆ. ನಿದ್ದೆ, ಮೈಥುನ ಮತ್ತು ಆಹಾರಗಳು ಎಲ್ಲ ಪ್ರಾಣಿಗಳಲ್ಲಿಯೂ ಸಮವಾಗಿವೆ. ಆದರೆ ಜ್ಞಾನವಂತನು ಮಾನವನೆಂದು ಕರೆಯಲ್ಪಡುತ್ತಾನೆ, ಜ್ಞಾನಹೀನನು ಪಶುವೆಂದು ಕರೆಯಲ್ಪಡುತ್ತಾರೆ. ಪ್ರಾತಃ ಕಾಲದಲ್ಲಿ ಮಲಮೂತ್ರಗಳಿಂದಲೂ, ಸೂರ್ಯನು ಆಕಾಶದ ಮಧ್ಯೆ ಬಂದಾಗ ಹಸಿವು ಬಾಯಾರಿಕೆಗಳಿಂದಲೂ, ರಾತ್ರಿಯಲ್ಲಿ ಕಾಮನಿದ್ರೆಗಳಿಂದಲೂ ಮೂಢ ಮನುಷ್ಯರು ಬಾಧಿಸಲ್ಪಡುತ್ತಾರೆ. ಹಾಯ್ ತನ್ನ ದೇಹ, ಧನ ಮತ್ತು ಪತ್ನಿ ಮತ್ತಿತರ ವಸ್ತುಗಳಲ್ಲಿ ನಿರತರಾಗಿರುವ ಎಲ್ಲ ಜೀವಿಗಳು ಅಜ್ಞಾನದಿಂದ ಮೋಹಿತರಾಗಿ ಹುಟ್ಟಿರುತ್ತಾರೆ ಮತ್ತು ಸಾಯುತ್ತಾರೆ. ಆದ್ದರಿಂದ ಯಾವಾಗಲೂ ಸಂಘವನ್ನು ತ್ಯಜಿಸಬೇಕು. ಸರ್ವ ಸಂಘಗಳನ್ನು ಪರಿತ್ಯಾಗ ಮಾಡಲು ಶಕ್ತನಲ್ಲರಾದವನು ಶ್ರೇಷ್ಠ ಜನರ ಸಂಘವನ್ನು ಮಾಡಬೇಕು. ಸಜ್ಜನರೇ ಸಂಘದ ಔಷಧಿಯು. ಸತ್ಸಂಗ, ವಿವೇಕ ಇವು ನಿರ್ಮಲವಾದ ಎರಡು ಕಣ್ಣುಗಳು. ಇವುಗಳಿಲ್ಲದೆ ಇರುವ ಮಾನವನು ಕುರುಡನು. ಅವನು ಹೀಗೆ ದುರ್ಮಾರ್ಗದಲ್ಲಿ ಹೋಗದೆ ಇರುವುದಿಲ್ಲ. ತಮ್ಮ ವರ್ಣ, ಆಶ್ರಮ ಮತ್ತು ಆಚಾರಗಳಲ್ಲಿ ನಿರತರಾಗಿ ಮೋಕ್ಷಧರ್ಮವನ್ನು ತಿಳಿದುಕೊಳ್ಳದೆ ದಾಂಭಿಕರಾದ ಮಾನವರೆಲ್ಲರೂ ವ್ಯರ್ಥವಾಗಿ ನಾಶವಾಗುತ್ತಾರೆ. ವ್ರತ ನಿಯಮಾದಿಗಳಲ್ಲಿ ನಿರತರಾಗಿ ಕರ್ಮಗಳಲ್ಲಿ ಶ್ರಮ ಪಡುವ ಕೆಲವರು ಅಜ್ಞಾನದಿಂದ ಆವೃತರಾಗಿ ವಂಚಕರ ತರಹ ವಿಚಾರ ಮಾಡುತ್ತಾರೆ. ನಾಮ ಮಾತ್ರಕ್ಕೆ ಸಂತುಷ್ಟರಾದವರು ಕರ್ಮಕಾಂಡದಲ್ಲಿ ನಿರತವರಾಗಿರುವ ಮಾನವರು ಮಂತ್ರೋಚ್ಚಾರಣೆ, ಹೋಮ ಇತ್ಯಾದಿಗಳಿಂದ ಯಜ್ಞದ ವಿಸ್ತಾರದಿಂದ ಭ್ರಮಿತರಾಗಿದ್ದಾರೆ. ನನ್ನ ಮಾಯೆಯಿಂದ ಮೋಹಿತರಾದ ಮೂಢರು ಏಕಭೋಜನ, ಉಪವಾಸ ಇತ್ಯಾದಿ ನಿಯಮಗಳಿಂದ ಶರೀರವನ್ನು ಒಣಗಿಸುವುದರಿಂದ ಮೋಕ್ಷವನ್ನು ಪಡೆಯ ಬಯಸುತ್ತಾರೆ. ಕೇವಲ ದೇಹ ದಂಡನೆ ಮಾಡುವುದರಿಂದಲೇ ಅವಿವೇಕಿಗಳಿಗೆ ಮುಕ್ತಿ ಎಲ್ಲಿ ದೊರಕುತ್ತದೆ? ಹುತ್ತವನ್ನು ಹೊಡೆದು ಮಾತ್ರದಿಂದಲೇ ಮಹಾಸರ್ಪವು ಎಲ್ಲಿ ಸಾಯುತ್ತದೆ? ಜಟಾಭಾರದಿಂದ ಮೃಗ ಚರ್ಮದಿಂದ ಕೂಡಿ ವೇಷಧಾರಿಗಳಾದ ದಾಂಭಿಕ ಜನರು ಜ್ಞಾನಿಯ ರೀತಿಯಲ್ಲಿ ತಿರುಗುತ್ತಾರೆ ಮತ್ತು ಇತರ ಜನರನ್ನು ಭ್ರಮೆಗೊಳಿಸುತ್ತಾರೆ. ಸಂಸಾರದಲ್ಲಿ ಉತ್ಪನ್ನವಾಗಿರುವ ಸುಖಗಳಲ್ಲಿ ಆಸಕ್ತನಾಗಿ ನಾನು ಬ್ರಹ್ಮಜ್ಞನು ಎಂದು ವಾದಿಸುವವನು ಬ್ರಹ್ಮಗಳೆರಡರಿಂದಲೂ ಭ್ರಷ್ಟನಾದವನು. ಅವನನ್ನು ಚಾಂಡಾಲನನ್ನು ತ್ಯಜಿಸುವ ರೀತಿಯಲ್ಲಿ ತ್ಯಜಿಸಬೇಕು. ಮನೆ ಮತ್ತು ಕಾಡುಗಳನ್ನು ಒಂದು ಎಂದು ತಿಳಿದು ನಾಚಿಕೆ ಇಲ್ಲದೆ ಬೆತ್ತಲಾಗಿ ಸುತ್ತಾಡುವ ಕತ್ತೆ ಮೊದಲಾದವುಗಳನ್ನು ವಿರಕ್ತರಾಗುತ್ತವೆ. ಏನು? ಒಂದು ವೇಳೆ ಮಾನವನು ಮಣ್ಣು ಭಸ್ಮಗಳನ್ನು ಮೈಗೆ ಹಚ್ಚಿಕೊಂಡ ಮಾತ್ರಕ್ಕೆ ಮುಕ್ತನಾದರೆ ನಿತ್ಯವೂ ಮಣ್ಣು ಭಸ್ಮಗಳಲ್ಲಿ ವಾಸ ಮಾಡುವ ನಾಯಿಯು ಮುಕ್ತಿಯನ್ನು ಹೊಂದುತ್ತದೆ. ಏನು? ಹುಲ್ಲು, ಸೊಪ್ಪು, ನೀರು ಇವುಗಳನ್ನು ಆಹಾರವಾಗಿ ಹೊಂದಿ ಯಾವಾಗಲೂ ಕಾಡಿನಲ್ಲಿ ವಾಸಿಸುವ ನರಿ, ಇಲಿ, ಜಿಂಕೆ ಮೊದಲಾದವುಗಳನ್ನು ತಪಸ್ಸುಗಳಾಗುತ್ತವೆ. ಏನು? ಹುಟ್ಟಿದಂದಿನಿಂದ ಸಾಯುವವರೆಗೂ ಗಂಗಾ ಇತ್ಯಾದಿ ನದಿಗಳಲ್ಲಿ ವಾಸ ಮಾಡುವ ಕಪ್ಪೆ, ಮೀನು ಇತ್ಯಾದಿಗಳು ಯೋಗಿಗಳಾಗುತ್ತವೆ. ಏನು? ಪಾರಿವಾಳವು, ಶಿಲಾಹಾರಿಯೋ, ಜಾತಕ ಪಕ್ಷಿಯೋ ಭೂಮಿಯ ಮೇಲೆ ಬಿದ್ದು ನೀರನ್ನು ಎಂದಿಗೂ ಕುಡಿಯುವುದಿಲ್ಲ. ಹಾಗೆಂದು ಅವುಗಳ ವ್ರತ ಮಾಡುತ್ತಿರುವ ಏನು? ಎಲೆ ಪಕ್ಷಿಗಳೇ, ಒಡೆಯದೆ ಈ ಕಾರ್ಯಗಳನ್ನೆಲ್ಲ ಕೇವಲ ಲೋಕರಂಜನೆ ಮಾಡುತ್ತವೆ. ಸಾಕ್ಷಾತ್ ತತ್ವಜ್ಞಾನವು ಮಾತ್ರ ಮೋಕ್ಷದ ಸಾಧನೆಯವಾಗಿದೆ. ಎಲೆ ಪಕ್ಷಿಯೇ, ಷಟ್ ದರ್ಶನವೆಂಬ ಮಹಾಕೂಪದಲ್ಲಿ ಬಿದ್ದು ಮೂರ್ಖರು ಪಶುತ್ವದ ಪಾಶದಿಂದ ಬಂಧಿಸಲ್ಪಟ್ಟು ಪರಮಾತ್ಮನನ್ನು ತಿಳಿಯದಿರುವರು. ವೇದ ಶಾಸ್ತ್ರವೆಂಬ ಘೋರವಾದ ಸಮುದ್ರದಲ್ಲಿ ಇಲ್ಲಿಂದಲ್ಲಿಗೆ ಊಹೆ ಮಾಡುವವರು 6 ಅಲೆಗಳಿಂದ ತಡೆ ಹಿಡಿಯಲ್ಪಟ್ಟು ಕುತರ್ಕಿಗಳಾಗಿ ನಿಲ್ಲುತ್ತಾರೆ. ವೇದ ಆಗಮ ಪುರಾಣಗಳನ್ನು ತಿಳಿದಿದ್ದರೂ ಯಾರು ಪರಮಾರ್ಥವನ್ನು ತಿಳಿದಿಲ್ಲವೋ ಆ ಗುಟ್ಟಾಟಿಕೆಯವನು ತಿಳಿದಿರುವುದನ್ನೆಲ್ಲ ಕಾಗೆಯ ಮಾತುಗಳಂತಿವೆ. ಇದು ತಿಳಿದಿದೆ, ಇದು ತಿಳಿಯಬೇಕಾದ್ದು. ಹೀಗೆ ಕಾತರರಾಗಿ ಹಗಲು ರಾತ್ರಿ ಪರತತ್ವದಿಂದ ವಿಮುಖರಾಗಿ ಶಾಸ್ತ್ರಗಳನ್ನು ಓದುತ್ತಾರೆ. ಕಾವ್ಯ ಅಲಂಕಾರದಿಂದ ಶೋಭಿತವಾಗಿರುವ ಛಂದಸ್ಸು ನಿಬಂಧಗಳಿಂದ ಕೂಡಿರುವ ವ್ಯಕ್ತಿಗಳ ಚಿಂತನೆಯಲ್ಲಿ ಮೂಡಲು
ಕಳವಳಗೊಂಡಿರುವ ಇಂದ್ರಿಯಗಳಿಂದ ಕೂಡಿ ದುಃಖಿತರಾಗುತ್ತಾರೆ. ಪರಮ ತತ್ವವೇ ಬೇರೆ, ಜನರ ಕಷ್ಟಪಡುವುದೇ ಬೇರೆಯದಕ್ಕೆ ಶಾಸ್ತ್ರಗಳ ಅರ್ಥವೇ ಬೇರೆ, ಇವರ ವ್ಯಾಖ್ಯಾನ ಮಾಡುವುದೇ ಬೇರೆ ರೀತಿಯಲ್ಲಿ. ಸ್ವತಃ ಅನುಭವವನ್ನು ಪಡೆಯದಿರುವವರು ಅಹಂಕಾರಿಗಳು ಮತ್ತು ಯಾರಿಂದಲೂ ಉಪದೇಶವನ್ನು ಪಡೆಯದೆ ಇರುವವರು ಉನ್ಮತ್ತ ಭಾವವನ್ನು ಹೇಳುತ್ತಾರೆ. ಅವರು ವೇದಶಾಸ್ತ್ರಗಳನ್ನು ಓದಿರುತ್ತಾರೆ, ಪರಸ್ಪರ ಬೋಧನೆ ಮಾಡುತ್ತಾರೆ. ಆದರೆ ಸೌಟು ಪಾಕರಸವನ್ನು ಹೇಗೆ ತಿಳಿಯುವುದಿಲ್ಲವೋ ಹಾಗೆಯೇ ಅವರು ಪರಮ ತತ್ವವನ್ನು ತಿಳಿಯುವುದಿಲ್ಲ. ಶಿರವು ಪುಷ್ಪವನ್ನು ಧರಿಸುತ್ತದೆ, ಆದರೆ ಸುಗಂಧವನ್ನು ಮೂಗು ತಿಳಿಯುತ್ತದೆ. ವೇದಶಾಸ್ತ್ರಗಳನ್ನು ಓದುತ್ತಾರೆ, ಆದರೆ ಅದರ ಭಾವವನ್ನು ಅರ್ಥಕೊಳ್ಳುವುದು ಅವರಿಗೆ ಸಾಧ್ಯವಿಲ್ಲ. ತನ್ನಲ್ಲಿ ಇರುವ ತತ್ವವನ್ನು ತಿಳಿಯದೆ ಮೂಢನು ಶಾಸ್ತ್ರಗಳಲ್ಲಿ ಮೋಹಿತನಾಗುತ್ತಾನೆ. ಮೂರ್ಖನಾದ ದನ ಕಾಯುವವನು ಕಂಕಳಲ್ಲಿ ಇರುವ ಅಡ್ಡನ್ನು ಬಾವಿಯಲ್ಲಿ ಹುಡುಕುತ್ತಾನೆ. ಸಂಸಾರದ ಮೋಹವನ್ನು ನಾಶ ಮಾಡಲು ಶಬ್ದ ಜ್ಞಾನವು ಸಮರ್ಥವಲ್ಲ. ದೀಪದ ವಿಷಯ ಮಾತನಾಡುವುದರಿಂದ ಅಂಧಕಾರವು ದೂರವಾಗುವುದಿಲ್ಲ. ಬುದ್ಧಿಹೀನನಿಗೆ ಓದುವುದು ಕುರುಡನಿಗೆ ಕನ್ನಡಿಯಂತೆ. ಆದ್ದರಿಂದ ಬುದ್ಧಿವಂತರಿಗೆ ಶಾಸ್ತ್ರಗಳು ತತ್ವಜ್ಞಾನ ನಿರ್ದೇಶನಗಳು. ಇದು ತಿಳಿದಿದೆ, ಇದನ್ನು ತಿಳಿಯಬೇಕು ಎಂದು ಎಲ್ಲವನ್ನು ಕೇಳಲು ಇಚ್ಛಿಸುತ್ತಾನೆ. ದೇವತೆಗಳು ಸಾವಿರಾರು ವರ್ಷಗಳ ಆಯುಷ್ಯು ಇದ್ದರೂ ಶಾಸ್ತ್ರಗಳ ಕೊನೆಗಳನ್ನು ತಲುಪಲು ಸಾಧ್ಯವಿಲ್ಲ. ಶಾಸ್ತ್ರಗಳು ಅನೇಕ ಆಯುಷ್ಯು, ಸ್ವಲ್ಪ ವಿಘ್ನಗಳು, ಕೋಟ್ಯಾಂತರ. ಆದ್ದರಿಂದ ಹಸಿವು ನೀರಿನಿಂದ ಹಾಲನ್ನು ಬೇರ್ಪಡಿಸುವಂತೆ ಸಾರವನ್ನು ಗ್ರಹಿಸಬೇಕು. ಬುದ್ಧಿವಂತನು ವೇದ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ ಕೇವಲ ಅದರ ತತ್ವವನ್ನು ತಿಳಿದುಕೊಂಡು ಜ್ಞಾನವನ್ನು ಇಚ್ಛಿಸುವವನು ಒಟ್ಟನ್ನು ತ್ಯಜಿಸುವಂತೆ ಸರ್ವಶಾಸ್ತ್ರಗಳನ್ನು ತ್ಯಜಿಸಬೇಕು. ಎಲೈ ಗರುಡ, ಅಮೃತದಿಂದ ತೃಪ್ತನಾದವನಿಗೆ ಆಹಾರದಿಂದ ಹೇಗೆ ಪ್ರಯೋಜನವಿಲ್ಲವೋ ಹಾಗೆಯೇ ತತ್ವಜ್ಞನಿಗೆ ಶಾಸ್ತ್ರಗಳಿಂದ ಪ್ರಯೋಜನವಿಲ್ಲ. ಎಲೈ ನಿರತಾಸುತನೇ, ವೇದಾಧ್ಯಯನದಿಂದಲೂ ಶಾಸ್ತ್ರಗಳನ್ನು ಓದುವುದರಿಂದಲೂ ಮುಕ್ತಿಯು ದೊರಕುವುದಿಲ್ಲ. ಜ್ಞಾನದಿಂದಲೇ ಕೈವಲ್ಯ, ಅನ್ಯತಾ ಇಲ್ಲ. ಆಶ್ರಮಗಳು ಮುಕ್ತಿಯೇ ಕಾರಣವಲ್ಲ, ದರ್ಶನವು ಕಾರಣವಲ್ಲ. ಹಾಗೆಯೇ ಎಲ್ಲ ಕರ್ಮಗಳು ಕೇವಲ ಜ್ಞಾನ ಒಂದೇ ಕಾರಣವು. ಒಬ್ಬ ಗುರುವಿನ ವಾಣಿಯೇ ಮುಕ್ತಿದಾಯಕವಾದದ್ದು. ಎಲ್ಲ ವಿದ್ಯೆಗಳು ಬುಟಾಟಿಕೆ. ಸಾವಿರಾರು ಕಟ್ಟಿಗೆಗಳ ಹೊಳೆಯಲ್ಲಿ ಸಂಜೀವನ ಒಂದು ಶ್ರೇಷ್ಠವಾದದ್ದು.